ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮನೆಯಲ್ಲೇ ಕುಳಿತುಕೊಂಡು ಮಾಡೋದು ಹೇಗೆ ಅಂತೇಳಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತ ನೋಡೋಣ. ಮೊದಲಿಗೆ ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಗೆಜೆಟೆಡ್ ಆಫೀಸರ್ಸಿಂದ ಒಂದು ಡಾಕ್ಯುಮೆಂಟ್. ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲದೆ ಇನ್ನೂ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ. ಸೊ ನಿಮ್ಮ ಹತ್ರ ಮೇಯ್ನ್ಲಿಗೆ ಇದು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರಲೇಬೇಕು. ಆಗ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ನ ತುಂಬಾ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ನೀವಿನ್ನೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಇದೇ ರೀತಿ ನಾನು ಒಳ್ಳೆ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಈಗ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಈಗ ಒಂದು ಗೂಗಲ್ ಕ್ರೋಮದಲ್ಲಿ ಇಲ್ಲಿ ಆಧಾರ್ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ಅಂತಾದ್ರು ಟೈಪ್ ಮಾಡಿ, UIDAI ಅಂತೇಳ್ಬಿಟ್ಟಾರು ಹೋಗ್ಬೋದು. ಇಲ್ಲಿ ಆಧಾರ್ ಅಂತಲೇ ಹೋಗ್ತೀನಿ ನಾನು ಈಸಿಯಾಗಿ. ಓಕೆ, ಆಧಾರ್. ದೆನ್ ಇಲ್ಲಿ ಬಂದುಬಿಟ್ಟು ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರ್ತದಲ್ಲ, ಅಲ್ಲಿ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ಸೆಲೆಕ್ಟ್ ಮಾಡಿ ಮೊದಲನೇದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಒಂದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರ್ತದೆ. ಸೊ ಇದರಲ್ಲಿ ನಾನು ಇಂಗ್ಲೀಷ್ನೇ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾದಂಥ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಈ ಥರದ ಒಂದು ಕಂಪ್ಲೀಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಅಪ್ಡೇಟ್ ಡೆಮೋಗ್ರಫಿಕ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರು ಅಂದರೆ ಯಾವ ಒಂದು ಆಧಾರ್ ನಂಬರ್ಗೆ ನೀವು ಅಡ್ರೆಸ್ನ ಚೇಂಜ್ ಮಾಡ್ತಾಯಿದ್ರೋ ಅವ್ರದ್ದು ಒಂದು ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಆ ಒಂದು ಮೊಬೈಲ್ ನಂಬರು ಲಿಂಕ್ ಆಗಿರಲೇಬೇಕು. ಸೊ ಬಿಕಾಸ್ ಅದಕ್ಕೆ ಒಂದು OTP ಬರ್ತದೆ. ಸೊ ನಂತರ ಇಲ್ಲಿ ಬಂದುಬಿಟ್ಟು ಆ ಕೆಳಗಡೆ ತೋರಿಸಿರುವಂಥ ಒಂದು ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗುತ್ತೆ. ಆ ಕ್ಯಾಪ್ಚಾ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ಗೆ ಆ ಒಂದು OTP ಬರುತ್ತದೆ. ಸೊ ನೀವು ಆ ಒಂದು ಆಧಾರ್ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಕೆಳಗಡೆ ಒಂದು ಲಾಗಿನ್ ಅಂತ ತೋರಿಸ್ತಾ ಇದೆಯಲ್ಲ, ಈ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಒಂದು ಕಂಪ್ಲೀಟ್ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅವರಿಂದ ನಿಮ್ಮ ಒಂದು ಆಧಾರ್ನ ಕಂಪ್ಲೀಟ್ ನೀವು ಆ್ಯಕ್ಸೆಸ್ ಮಾಡ್ಬೋದು. ಇದರಲ್ಲಿ ತುಂಬಾ ಸರ್ವಿಸಸ್ ಇದ್ದಾವೆ. ಆಧಾರ್ ಅಡ್ರೆಸ್ ಅಪ್ಡೇಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಅಡ್ರೆಸ್ ಅಪ್ಡೇಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಹೆಡ್ ಆಫ್ ದಿ ಫ್ಯಾಮಿಲಿಯಿಂದನೂ ನೀವು ಅಡ್ರೆಸ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆಯಲ್ಲ ಅದ್ರ ಮುಖಾಂತರ ಮಾಡ್ಬೋದು. ಸೊ ನಾನಿವಾಗ ಅಪ್ಡೇಟ್ ಆಧಾರಿಂದ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಂತರ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್. ಓಕೆ, ಇಲ್ಲಿ ಬಂದುಬಿಟ್ಟು ನಿಮಗೆ ನೋಡಿ ಆಧಾರು ನೋ ಲಿಮಿಟ್ ಅಂತ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಇದೆಲ್ಲ ಏನಾಗಿದೆ ಅಂದರೆ 0 ಅಪ್ಡೇಟ್. ಬಿಕಾಸ್ ಅವರು ನೀವು ಮಾಡಲಿಕ್ಕಾಗೋದಿಲ್ಲ, ಓನ್ಲಿ ಅಡ್ರೆಸ್ ಚೇಂಜ್ ಮಾತ್ರ ಮಾಡ್ಬೋದು. ಓಕೆ, ಪ್ರೊಸೀಡ್ ಟು ಆಧಾರ್. ಇಲ್ಲಿ ಬಂದರೆ ನಿಮ್ಮ ಒಂದು ಕಂಪ್ಲೀಟ್ ಹಳೆಯ ಅಡ್ರೆಸ್ ಏನಿದೆಯೋ ಅದಿರುತ್ತೆ. ಸೊ ನಿಮಗೆ ಹೊಸ್ದಾಗಿ ಏನು ಚೇಂಜ್ ಮಾಡಬೇಕಂತ ಇದ್ರೋ ಅದನ್ನು ಇಲ್ಲಿ ನೀವು ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನನ್ನ ಒಂದು ಡೀಟೇಲ್ಸ್ನ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಂದು ಒಂದು ಕೇರ್ ಆಫು ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ನನಗೇನು ಅಡ್ರೆಸ್ ಬೇಕು ಅದನ್ನೆಲ್ಲ ಎಂಟ್ರಿ ಮಾಡ್ತೀನಿ. ಆ್ಯಂಡ್ ಲ್ಯಾಂಗ್ವೇಜ್ ಕೂಡ ಅಷ್ಟೇ. ಇಲ್ಲಿ ಆ ಒಂದು ಕನ್ನಡದಲ್ಲಿ ಕೂಡ ಕೆಲವೊಂದೊಂದು ಮಿಸ್ಟೇಕ್ಸ್ ಬರ್ತದೆ. ಸೊ ನೀವು ಅದನ್ನೇನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಒಂದು ಎಡಿಟ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಆ ಒಂದು ಇದನ್ನು ಟೈಪ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ಆ ಒಂದು ಅಡ್ರೆಸ್ ಅಥವಾ ಅದನ್ನು ಅಷ್ಟೇ ನೀವು ಕನ್ನಡದಲ್ಲಿ ಏನು ಎಂಟ್ರಿ ಮಾಡ್ತೀರೋ ಅದು ಸೇಮ್ ಬರೋದಿಲ್ಲ. ಸೊ ಆಗ ನೀವು ಡೈರೆಕ್ಟಾಗಿ ಇಲ್ಲೇ ಆದರೂ ಚೇಂಜ್ ಮಾಡ್ಬೋದು, ಅಥವಾ ನಿಮಗೆ ನಾನು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಆ ಒಂದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೂಡ ಎಂಟರ್ ಮಾಡ್ಬೋದು. ಸೊ ನಾನು ಒಂದು ಬಿಲ್ಡಿಂಗ್ ಆ್ಯಂಡ್ ಹೌಸ್ ನಂಬರ್ನ ಎಂಟರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಅದು ಸರಿಯಾಗಿ ಬಂದಿಲ್ಲ. ಸೊ ನಾನು ಇವಾಗ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಿಕೊಂಡು ಆ ಒಂದು ಅಡ್ರೆಸ್ನ ಕರೆಕ್ಟಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಈಗ ಇದು ಬಂದುಬಿಟ್ಟು ಚೇಂಜ್ ಆಗುತ್ತೆ ನೋಡಿ. ಕರೆಕ್ಟಾಗಿ ಆ ಒಂದು ನೇಮ್ ಏನಿದೆಯೋ ಅದು ಕರೆಕ್ಟಾಗಿ ಕನ್ನಡದಲ್ಲೇ ಕರೆಕ್ಟಾಗಿ ಬರ್ತದೆ. ಇಲ್ಲಿ ನೀವು ಚೇಂಜ್ ಮಾಡೋದು ತುಂಬ ಟೈಮ್ ಹಿಡಿತದೆ. ಓಕೆ, ಆ್ಯಂಡ್ ದೆನ್ ಸ್ಟ್ರೀಟ್ ಎಂಟರ್ ಮಾಡಬೇಕಾಗುತ್ತೆ. ಸ್ಟ್ರೀಟ್ ಎಂಟರ್ ಮಾಡಿದ್ರೆ ಆ್ಯಂಡ್ ನಿಮ್ಮ ಒಂದು ರೋಡ್ ಲೈನ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ನಿಮ್ಮ ಒಂದು ಕಂಪ್ಲೀಟ್ ಅಡ್ರೆಸ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ ಇದನ್ನು ಕೂಡ ನಾನು ಟ್ರಾನ್ಸ್ಲೇಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಕರೆಕ್ಟಾಗಿ ಒಂದು ಸೆಂಟೆನ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ನಾವು ಇದನ್ನು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಲೊಕ್ಯಾಲಿಟಿ, ನಿಮ್ಮ ಒಂದು ಏರಿಯಾ, ಒಂದು ಲೊಕ್ಯಾಲಿಟಿ ಅಥವಾ ಸೆಕ್ಟರ್ ಇದ್ದರೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕನ್ನಡದಲ್ಲಿ ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ದೆನ್ ಲ್ಯಾಂಡ್ಮಾರ್ಕ್, ನಿಮ್ಮ ಒಂದು ಏರಿಯಾದಲ್ಲಿರುವಂಥ ಲ್ಯಾಂಡ್ಮಾರ್ಕ್ನ ಎಂಟರ್ ಮಾಡಬೇಕಾಗುತ್ತೆ.
ನಿಮ್ಮ ಲ್ಯಾಂಡ್ಮಾರ್ಕ್ ಇರ್ಬೋದು, ಬಿಹೈಂಡ್ ಆಗಿರ್ಬರ್ಬೋದು, ಆಪೋಸಿಟು, ಈ ಥರ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಇರೋವಂಥ ಒಂದು ಲ್ಯಾಂಡ್ಮಾರ್ಕ್ನ ನೀವು ಅಲ್ಲಿ ಎಂಟರ್ ಮಾಡ್ಬೋದು. ನಂತರ ಇಲ್ಲಿ ಬಂದ್ಬಿಟ್ಟು ಪಿನ್ ಕೋಡ್ ಬರುತ್ತೆ, ನಿಮ್ಮ ಒಂದು ಏರಿಯಾದ ಪಿನ್ ಕೋಡು ಅಂದರೆ ನೀವು ನಿಮ್ಮ ಏರಿಯಾದಲ್ಲಿ ಯಾವ ಒಂದು ಏರಿಯಾದಲ್ಲಿದ್ದರೂ ಆ ಒಂದಕ್ಕೆ ಪಿನ್ ಕೋಡ್ ಇರುತ್ತೆ. ಇದು ಮ್ಯಾಂಡೇಟ್ರಿ, ಇದು ಹಾಕಲೇಬೇಕು. ಕೆಲವೊಂದು ಡೀಟೇಲ್ಸ್ ನೀವು ಎಂಟ್ರಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಪಿನ್ ಕೋಡ್ ಕಂಪಲ್ಸರಿ ಹಾಕಬೇಕು. ಅದರಿಂದ ಒಂದು ರಾಜ್ಯ, ಡಿಸ್ಟ್ರಿಕ್ಕು ಆ್ಯಂಡ್ ನಿಮ್ಮ ಒಂದು ಏರಿಯಾ, ವಿಲೇಜ್ ಏನಿದೆಯೋ ಅದು ಕಂಪ್ಲೀಟ್ ಬರುತ್ತೆ. ಇಲ್ಲಿ ಬಂದಾದಮೇಲೆ ನಿಮ್ಮ ಒಂದು ಪೋಸ್ಟ್ ಆಫೀಸ್, ಇದು ಕೂಡ ಕಂಪಲ್ಸರಿ ಹಾಕಲೇಬೇಕು. ಸೊ ಪೋಸ್ಟ್ ಆಫೀಸ್ ಕೂಡ ಹಾಕಿದ ನಂತರ ನೀವು ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಸೊ ನಾನಿಲ್ಲಿ ವೋಟರ್ ಐ ಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ವೋಟರ್ ಐ ಡಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ವೋಟರ್ ಐ ಡಿನ ಕೂಡ ಡಾಕ್ಯುಮೆಂಟ್ನ PDF ಫಾರ್ಮಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು PDF ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟರೆ ನಂತರ ಇದೇನಾಗುತ್ತೆ ಅಂದರೆ ಇಲ್ಲಿ ಇದಕ್ಕೆ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಒಂದು 50 ರೂಪಾಯಿ ಪೇಮೆಂಟ್ ಇಲ್ಲೇ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನಿಮಗೆ ಒಂದು ಪೇಮೆಂಟ್ ಮೋಡ್ ಕಂಪ್ಲೀಟ್ ಓಪನ್ ಆಗುತ್ತೆ. ನೀವು ಇದನ್ನು ಆನ್ಲೈನಲ್ಲಿ ಇಲ್ಲೇ ಪೇ ಮಾಡ್ಬೋದು. ಇದು ಬಂದ್ಬಿಟ್ಟು ಇಲ್ಲಿ ರಾಜರ್ ಪೇ ಇದೆಯಲ್ಲ, ಇಲ್ಲಿ ಮಾಡೋಕ್ಕೆ ಹೋದರೆ ನೀವು ನಿಮ್ಮ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಏನು ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತೀರೋ ಅದರಿಂದನಾದರೂ ಮಾಡ್ಬೋದು ಈ ಒಂದು ಸ್ಕ್ಯಾನರ್ಗೆ, ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಪೇ ಮಾಡ್ಬೋದು. ನಾನು ಇಲ್ಲಿ ನೆಟ್ ಬ್ಯಾಂಕಿಂಗಿಂದ ಹೇಗೆ ಮಾಡ್ತೀನಿ ತೋರಿಸ್ತಾ ಇದ್ದೀನಿ. ನೆಟ್ ಬ್ಯಾಂಕಿಂಗಿಂದ ಮಾಡಿದ್ರೆ ಅದು ತುಂಬಾ ಈಸಿಯಾಗೂ ಇರುತ್ತೆ ಆ್ಯಂಡು ಕರೆಕ್ಟಾಗೂ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ನನ್ನ ಒಂದು ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಾನೊಂದು ಲಾಗಿನ್ನ ಕ್ಲಿಕ್ ಮಾಡಬೇಕು. ಇದು ಈಗ ಏನಾಗುತ್ತೆ ಅಂದರೆ ನನ್ನ ಒಂದು ಅಮೌಂಟ್ನ ನಾನು ಈ ಒಂದು ಆಧಾರ್ ಸೆಂಟರ್ಗೆ ಡೈರೆಕ್ಟಾಗಿ ಇಲ್ಲೇ ಪೇ ಮಾಡ್ತೀನಿ. ನೀವು ಬ್ಯಾಂಗ್ಳೂರ್ ಒನ್ ಅಥವಾ ಬೇರೆ ಯಾವ್ದಾದ್ರು ಸೆಂಟರ್ಗೆ ಹೋಗ್ತೀರಾ ಅಂದರೆ ನಿಮಗೆ ತುಂಬಾ ಚಾರ್ಜಸ್ ಬೀಳುತ್ತೆ. ಇಲ್ಲಿ ಜಸ್ಟ್ 50 ರೂಪೀಸಲ್ಲೇ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಮನೆಯಲ್ಲೇ ಕೂತ್ಕೊಂಡು ತುಂಬ ಈಸಿಯಾಗಿ ಅಪ್ಡೇಟ್ ಮಾಡ್ಬೋದು. ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ದುಡ್ಡನ್ನು ಸೇವ್ ಮಾಡ್ಬೋದು ನೀವು. ಓಕೆ, ಇದು ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇದು ಫೈನಲಿ ಒಂದು ಅಕ್ನಾಲೆಜ್ಮೆಂಟ್ನ ನೀವು ಆಫ್ಟರ್ 3 to 5 ಡೇಸ್ ಒಳಗಡೆ ನೀವು ಚೆಕ್ ಮಾಡ್ಬೋದು ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೂಡ. ಸೊ ತುಂಬ ಈಸಿಯಾಗಿ ಆಧಾರಲ್ಲಿ ಅಡ್ರೆಸ್ ಚೇಂಜ್ನ ಮನೆಯಲ್ಲೇ ಕೂತ್ಕೊಂಡು ಮಾಡೋದು ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.